ನೀವು ನಿಜವಾಗ್ಲೂ ರಾಮ್ ಹೇಳೋದಕ್ಕೆ ಒಪ್ಕೊಂಡ್ರಾ? ಬೇರೆ ದಾರಿ ಏನಿದೆ ಸಾಧನ? ನಿನಗೋಸ್ಕರ ನನ್ನ ಜೀವನದಲ್ಲಿ ನಾನು ಏನೂ ಮಾಡಿಲ್ಲ. ಈಗ ಒಂದು ಮಗು ಬೇಕು ಅಂತ ಆಸೆ ಪಡ್ತಾ ಇದೆಯಾ, ಅದಕ್ಕೆ ನನ್ನ ಪರ್ಮಿಷನ್ ಬೇಕು ಅಷ್ಟೇ ತಾನೆ? ನನ್ನ ಒಪ್ಪಿಗೆ ಇದೆ. ಲೈಫಲ್ಲಿ ನಾನು ಯಾವ ಕೆಲಸನೂ ನೆಟ್ಟಿಗೆ ಮಾಡಿಲ್ಲ. ಒಂದಾದರೂ ಚೆನ್ನಾಗಿ ಮಾಡ್ತೀನಿ. ಆದರೆ ಏನ್ರಿ ಆದ್ರೆ? ಮಗು ನಮ್ಮ ಜೀವನಕ್ಕೆ ಬರೋಕ್ಕೆ ಮುಂಚೆ ನಾನು ನನ್ನ ಮನಸ್ಸಲ್ಲಿರೋ ಭಾರ ಎಲ್ಲ ಇಳಿಸ್ಕೋಬೇಕು ಕಣೆ. ಖಂಡಿತ ಇಳಿಸ್ಕೋತೀನಿ. ಹಾಗಾದ ಮೇಲೆ ನಾವಿಬ್ಬರು ಮಗು ಜೊತೆ ಒಂದು ಹೊಸ ಜೀವನ ಶುರು ಮಾಡೋಣ. ಅಜ್ಜಿ, ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು ನಾನು. ಏನ್ ಸತ್ಯ ಇದು? ಮತ್ತೆ ಕುಡ್ಕೊಂಡ್ ಬಂದಿದ್ಯಾ? ಕುಡ್ದಿರ್ಬೇಕಾದ್ರೆ ಮಾವನ ಹತ್ರ ಬಂದು ಮಾತಾಡ್ಬೇಡ ಅಂತ ಎಷ್ಟೆಲ್ಲ ಹೇಳಿರೋದು. ನಾನು ಬೇರೆ ಯಾರ ಜೊತೆನೂ ಮಾತಾಡಕ್ ಬಂದಿಲ್ಲ ಅಪ್ಪಚ್ಚಿ. ನಾನು ನಮ್ಮ ತಂದೆ ಜೊತೆ ಮಾತಾಡಕ್ ಬಂದಿದ್ದೀನಿ ಅಷ್ಟೇ. ನೋಡಿದ್ಯಲ್ಲ, ಮಾವಯ್ಯ ಏನು ಹೇಳ್ತಾ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಅವ್ರಿಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಹೊರಡು. ಅಪ್ಪ ಮಗನ ಮಧ್ಯ ಮೂರನೇವ್ರಿಗೆ ಏನು ಕೆಲಸ? ನೀನು ಮೊದಲು ಹೊರಡಿಲ್ಲಿಂದ. ಇವನ ಹತ್ರ ನನಗೇನು ಮಾತು ಇಲ್ಲ. ಇವನು ಹೇಗೆ ಬಂದು ಹಾಗೆ ವಾಪಸ್ ಹೋಗೋಕೆ ಹೇಳು. ಕೇಳಿಸ್ತಲ್ಲ ಮಾವಯ್ಯ ಹೇಳಿದ್ದು? ಮತ್ತ್ಯಾಕೆ ಇಲ್ಲಿ ನಿಂತಿದ್ಯಾ? ನಾನು ಹೋಗಲ್ಲ. ನನ್ನ ಬದುಕಿನ ಮಹತ್ವದ ನಿರ್ಧಾರ ಇವತ್ತೇ ಆಗಬೇಕು. ಅದು ನಮ್ಮ ಅಪ್ಪನ ಮುಂದೆನೇ ನಿರ್ಧಾರ ಆಗಬೇಕು. ಅಜ್ಜಿ, ನಾನು ಇಷ್ಟು ವರ್ಷ ಹೆಂಗೆಂಗೋ ಬದುಕ್ಬಿಟ್ಟೆ. ಆದರೆ ಈ ನಿಮ್ಮ ಮಗ ಇನ್ಮೇಲೆ ಎಲ್ಲಾರ ಥರ ಬದುಕಬೇಕು ಅಂತ ಇಷ್ಟಪಡ್ತಾ ಇದ್ದಾನಪ್ಪಜ್ಜಿ. ಮತ್ತೆ ನಮ್ಮ ರಾಮ, ಸೀತಾ, ನನ್ನ ಹೆಂಡತಿ ಸಾಧನ ಇಷ್ಟಪಟ್ಟ ಹಾಗೆ ನಾನೊಂದು ಮಗುನ ದತ್ತು ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಅಪ್ಪಾಜಿ. ಮಗು ನಮಗೆ ಕೊಟ್ಟರು ಹಿಂಸೆನ ಸಾಲದು ಅಂತ ಏನು ಅರಿದೇ ಇರೋ ಕೂಸನ್ ತಂದು ಅದನ್ನ ನರಕಕ್ಕೆ ತೊಳೆದಾನಂತ. ನಾನು ನರಕದಿಂದ ಆಚೆ ಬಂದ್ಮೇಲೆ ದತ್ತು ತಗೋತೀನಿ ಅಪ್ಪಾಜಿ. ಮೊದಲು ಹಾಳಾದ್ ಕುಡ್ತಾ ಬಿಡೋದು ಕೇಳಮ್ಮ, ಮಿಕ್ಕ ವಿಷಯ ಆಮೇಲೆ ಮಾತಾಡೋಣ. ನಿಮ್ಮ ಮಗ ಎಲ್ಲ ಬಿಡ್ತಾನೆ, ಹೊಸ ಮನುಷ್ಯ ಆಗ್ತಾನಪ್ಪಾಜಿ. ಆದ್ರೆ ಇದೆಲ್ಲದಕ್ಕಿಂತ ಮೊದಲು ನನ್ನ ಮನಸ್ಸಲ್ಲಿರೋ ಭಾರ ಇಳಿಸ್ಕೋಬೇಕು. ನಾನು ನಿರಾಳ ಆಗಬೇಕು. ನಿಮ್ಮೆಲ್ಲರಿಗೂ ಸತ್ಯ ಏನು ಅಂತ ಗೊತ್ತಾಗಬೇಕು. ತಮಾಷೆ ಮಾಡ್ತಿದ್ಯಾ? ಭಾರ ಇರೋದು ನಿನ್ನ ಮನಸ್ಸಲ್ಲ, ಕುಡ್ದು ಬಂದಿದ್ಯಲ್ಲ ಅದು ನಿನ್ನ ತಲೆಯಲ್ಲಿರೋ ಭಾರ. ಕುಡ್ದು ಮತ್ತಲ್ಲಿ ಏನೇನೋ ಮಾತಾಡಬೇಡ. ಮಾವಯ್ಯಂಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಹೊರಡು ಇಲ್ಲಿಂದ. ಅವ್ರನ್ನ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ಮಾತಾಡೋದೇನೇ ಇದ್ರೂ ನಾಳೆ ಮಾತಾಡ್ಕೊ. ನಾಳೆ ನಾಳೆ ಅಂತ ಇದ್ರೆ ಇದು ಸಾಧ್ಯ ಇಲ್ಲ ಭಾರ್ಗವಿ. ನಾನಿವತ್ತು ಅಣ್ಣ ಅತ್ತಿಗೆ ಬಗ್ಗೆ ಮಾತಾಡಬೇಕು. ನಿಮಗೆ ಗೊತ್ತಿಲ್ಲದಿರೋ ಒಂದು ಸತ್ಯನ ನಾನು ಇವತ್ತು ನಿಮಗೆ ಹೇಳ್ತೇನೆ. ಇಷ್ಟು ದಿನ ನಾನೊಬ್ಬನೇ ಬೆಂಕಿ ಅಂತ ಈ ಸತ್ಯನ ಹೊಟ್ಟೆಲಿಟ್ಕೊಂಡು ಕೊರಗ್ತಾ ಇದ್ದೆ. ಆದ್ರೆ ಇನ್ನ ತಪ್ಪು ಮಾಡಲ್ಲ ಅಪ್ಪಾಜಿ. ಎಲ್ಲ ಸತ್ಯ ಇವತ್ತು ಹೇಳೇ ಬಿಡ್ತೀನಿ. ಅದೇನು ಹೇಳ್ಬೇಕೋ ಬೇಗ ಹೇಳಿ ಮುಗ್ಸಕ್ಕೆ ಹೇಳಮ್ಮ. ಇಂದ್ರಣ್ಣ ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದ. ನನಗೂ ಅಷ್ಟೇ. ಅವನು ಅಂದ್ರೆ ತುಂಬಾ ಪ್ರಾಣ. ನಿಮಗೆ ನೆನಪಿದೆ ಅಲ್ವಾ, ಫೋಟೋಗ್ರಫಿ ಅಂದ್ರೆ ನನಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂತ. ಆದ್ರೆ ನೀವು ಯಾವಾಗಲೂ ಬಿಸ್ನೆಸ್ ನೋಡ್ಕೋ, ಇದನ್ನೆಲ್ಲ ಬಿಟ್ಟು ಬಿಡು ಅಂತಿದ್ರಿ. ನನಗಾಗೆಲ್ಲ ಬಿಸ್ನೆಸ್ಗೆ ಎಂಟ್ರ್ ಆಗಕ್ಕೆ ಇಷ್ಟನೇ ಇರಲಿಲ್ಲ ಅಪ್ಪಾಜಿ. ಆಗ ಇಂದ್ರಣ್ಣನೇ ನಿಮ್ಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ನನ್ನ ಫೋಟೋಗ್ರಫಿಗೆ ಸಪೋರ್ಟ್ ಮಾಡ್ತಾ ಇದ್ದ. ಹಂತದಲ್ಲಿ ಅಣ್ಣ ಅದಕ್ಕೇನೆ ನಿಮಗಿಂತ ಜಾಸ್ತಿ ಪ್ರೀತಿ ಮಾಡಿ ನನ್ನ ಅರ್ಥ ಮಾಡಿಕೊಂಡು ಚೆನ್ನಾಗಿ ನೋಡ್ಕೋತಾ ಇದ್ರು. ಅಷ್ಟೊಂದು ಪ್ರೀತಿ ಕೊಡ್ತಿದ್ದ ಅಣ್ಣ ಅತ್ತಿಗೆ ಗುಳ್ಳೆ ನರಿತರ ಸಾಯಿಸ್ಬಿಟ್ಟಲ್ಲ ಅವ್ರನ್ನ. ಪಾಪಿ.
ಅಪ್ಪಾಜಿ, ನಾನು ನನ್ನ ಅಣ್ಣ ಅತ್ತಿಗೆನ ಕೊಂದಿಲ್ಲ. ನಿಮಗೆ ಗೊತ್ತಿಲ್ಲದೆ ಇರೋ ಸತ್ಯ ಬೇರೆನೇ ಇದೆ. ಅವ್ರನ್ನ ಕೊಂದಿದ್ದು ಬೇರೆ ಯಾರು ಅಲ್ಲ, ಈ ನಿಮ್ಮ. ಏನ್ ನಿನ್ ಮಾತಿನ ಅರ್ಥ? ಅಂದ್ರೆ ಆ ಕೊಲೆನ ನಾನ್ ಮಾಡಿದ್ದು ಅಂತನಾ? ಈ ಮನೇಲಿ ಏನೇ ಸಮಸ್ಯೆ ಆದ್ರೂ ಎಲ್ಲದಕ್ಕೂ ನನ್ನೇ ಹೊಣೆ ಮಾಡ್ತೀರಾ ಅಲ್ಲ? ಇಂದ್ರ ಮಾವನ್ನ, ವಾಣಿ ಅಕ್ಕನ ನಾನೇ ಕೊಲೆ ಮಾಡಿದ್ದು ಅನ್ನೋ ತರ ಮಾತಾಡ್ತಾ ಇದ್ಯಾ? ಅಲ್ಲಿ ಆ ಅಶೋಕ ಸಿಹಿ ಸಾವಿಗೆ ನಾನೇ ಕಾರಣ ಅಂತಾನೆ. ಸಿಹಿ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ಭಾರ್ಗವಿ? ನಾನು ಮಾತಾಡ್ತಾ ಇರೋದು ಇಂದ್ರಣ್ಣ ವಾಣಿ ಅತ್ತಿಗೆ ಬಗ್ಗೆ ಮಾತ್ರ. ನೋಡು ಸತ್ಯ, ನೀನೆ ಇಂದ್ರ ಮಾವನ್ನ, ವಾಣಿ ಅಕ್ಕನ ಬೆಟ್ಟದಿಂದ ತಳ್ಳಿದ್ದು ಅಂತ ಎಲ್ರಿಗೂ ಸತ್ಯ ಗೊತ್ತಿದೆ. ಮಾಡೋದನ್ನ ಮಾಡಿ ಈಗ ನನ್ನ ಬಾಯಿ ಮುಚ್ಚಿಸ್ತಾ ಇದೆಯಾ? ಅಲ್ಲಿ ಆ ಅಶೋಕ ಸಮ್ಮರ್ ಕ್ಯಾಂಪ್ ನೆಪದಲ್ಲಿ ಮಕ್ಕಳ ಹತ್ರ ನಾಟಕ ಮಾಡಿಸಿ ಸಿಹಿ ಆಕ್ಸಿಡೆಂಟ್ ಆಗಿದ್ದಕ್ಕೆ ಅವಳ ಸಾವಿಗೆ ನಾನೇ ಕಾರಣ ಅಂತ ಎಲ್ರ ಮುಂದೆ ಹೇಳೋದಕ್ಕೆ ಹೊರಟಿದ್ದ.